ದಾಂಡೇಲಿಯ ಜಗಜ್ಯೋತಿ ಶ್ರೀ ಬಸವೇಶ್ವರ ಸಮಿತಿಯ ವತಿಯಿಂದ ನಗರದಲ್ಲಿ ಶುಕ್ರವಾರ ಮೇ 10ರಂದು ಬಸವೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಣಯಿಸಲಾಗಿದೆ. ಬಸವೇಶ್ವರ ಜಯಂತಿಯ ನಿಮಿತ್ತ ಮೂರ್ತಿಯ ಬಳಿ ಬೆಳಿಗ್ಗೆ 10ರಿಂದ 10:30ಗೆ ಮೂರ್ತಿಯ ಪೂಜೆಯನ್ನು ಸಮಿತಿಯ ವತಿಯಿಂದ ಆಚರಿಸಲಾಗುವುದು. ಸಂಜೆ 6:30ಕ್ಕೆ ಬಸವೇಶ್ವರ ಮೂರ್ತಿಯ ಬಳಿ ವಚನ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗುವುದು ಹಾಗೂ ಗಾಯನದಲ್ಲಿ ಭಾಗವಹಿಸಿದವರಿಗೆ ಬಹುಮಾನ ವಿತರಣೆಯನ್ನು ಕೂಡ ಮಾಡಲಾಗುವುದು. ಈ ಸಂಜೆಯ ಕಾರ್ಯಕ್ರಮದ ನಂತರ ಲಘು ಪ್ರಸಾದದ ಏರ್ಪಾಡನ್ನು ಕೂಡ ಸಮಿತಿಯ ವತಿಯಿಂದ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಮಸ್ತ ವೀರಶೈವ ಲಿಂಗಾಯತ ಬಾಂಧವರು, ಬಸವೇಶ್ವರನ ಅನುಯಾಯಿಗಳು, ಭಕ್ತರು ಭಾಗವಹಿಸಬೇಕೆಂದು ಸಮಿತಿ ಅಧ್ಯಕ್ಷರಾದ ನಾನು US ಪಾಟೀಲ್ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಇಂದಿನ ದಿನಮಾನದಲ್ಲಿ ಬಸವೇಶ್ವರರ ವಚನಗಳ ಅಂಶವನ್ನು ಯುವಕರು ಹಾಗೂ ಪ್ರತಿಯೊಬ್ಬರೂ ಕೂಡ ಪಾಲಿಸಬೇಕಾಗಿದೆ. ಕಾಯಕವೇ ಕೈಲಾಸವೆಂಬ ಬಸವನವರ ತತ್ವವನ್ನು ಪಾಲಿಸಿ ಎಲ್ಲರೂ ನಿಷ್ಠೆಯಿಂದ ತಮ್ಮ ತಮ್ಮ ಕೆಲಸಗಳನ್ನು ಮಾಡಬೇಕಾಗಿದೆ. ಸಮಾಜದಲ್ಲಿ ಎಲ್ಲರ ಒಳಿತು ಬಯಸುವಂತಹ ಬಸವೇಶ್ವರರನ್ನು ಈಗ ನಾವು ವಿಶ್ವಗುರು ಎಂದು ಕರೆಯುತ್ತಿದ್ದೇವೆ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ನಾವು ಕರೆಯುತ್ತಿದ್ದೇವೆ. ಇದು ನಮಗೆ ನಿಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸ್ವಇಚ್ಛೆಯಿಂದ ಸಂತೋಷದಿಂದ ಭಾಗವಹಿಸಿ ಬಸವಣ್ಣನ ಅವರ ಒಂದು ಆಶೀರ್ವಾದಕ್ಕೆ ಎಲ್ಲರೂ ಅನುವಾಗಬೇಕು, ಭಾಗವಹಿಸಿ ಕಾರ್ಯಕ್ರಮವನ್ನು ಒಂದು ಮಾಡಿಕೊಡಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ನಾನು ಬೇಡಿಕೊಳ್ಳುತ್ತೇನೆ.